ನನಗೇನೇ ಆದ್ರೂ ಪರವಾಗಿಲ್ಲಮ್ಮ. ಆದ್ರೆ ಅಕ್ಕನ ಬಗ್ಗೆ ಯೋಚನೆ ಮಾಡ್ಬೇಕಲ್ಲ ಅವರು. ಅವ ಏನಾಯ್ತು? ನಂಗೆ ನಂಬಕ್ಕೆ ಆಗ್ತಾ ಇಲ್ಲ. ಅವನಿಗೂ ನಂಬಕ್ಕೆ ಆಗ್ತಾ ಇಲ್ಲ ಅಮ್ಮ. ಈ ಕೆಲಸ ಎಲ್ಲ ಮಾಡ್ತಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಏನ್ ಮಾಡ್ಲಿ, ಮತ್ತೆ ಹೊಳೆಯಕ್ ಶುರು ಮಾಡ್ಬಿಟ್ರೆ, ಪ್ರದ್ಯುಮ್ನನ್ ಕಾಣಿಸ್ಬಿಟ್ರೆ, ಅಯ್ಯೋ ಏನಾದ್ರೂ ಮಾಡ್ಲೇಬೇಕು ನಾನು. ಪ್ರದ್ಯುಮ್ನ, ಅಮ್ಮ ಯಾಕೋ ತುಂಬಾ ಸುಸ್ತಾಗ್ತಿದೆಪ್ಪ, ಒಂದ್ ಸ್ವಲ್ಪ ನೀರ್ ತಗೊಂಡ್ ಬಾ. ಯಾಕಮ್ಮ, ಹುಷಾರಿಲ್ವಾ? ಹೊರಗಡೆ ಬಿಸ್ಲಲ್ವಾ, ಯಾಕೋ ತಲೆಬಾರ ಅಷ್ಟೇ. ಸರಿ ಸರಿ, ನಾನು ತಗೊಂಡ್ಬರ್ತೀನಿ, ನೀನ್ ಇಲ್ಲೇ ಇರು. ಅಮ್ಮ ಅಮ್ಮ ಮಾ ಅಮ್ಮ, ಎಲ್ಲಿ ಹೋದ್ರು ಇವರು? ಯಾಕೋ ಇತ್ತೀಚೆಗೆ ತುಂಬಾ ವಿಚಿತ್ರವಾಗಿ ಆಡ್ತಾ ಇದ್ದಾರೆ. ಅವ್ರ ಮನ್ಸಲ್ಲಿ ಏನಿದೆ ಅಂತ ಗೊತ್ತಾಗ್ತಾನೆ ಇಲ್ಲ. ಪ್ರದ್ಯುಮ್ನ ಇಲ್ಲಿನವನಲ್ಲ ಅಂತೆ. ಭೂಮಿ ಮೇಲೆ ಪ್ರದ್ಯುಮ್ನ ಸಮಯ ಮುಗೀತು ಅಂದ್ರು. ನೀನೇನೋ ಮುಚ್ಚಿಡ್ತಿದ್ಯಾ ದೇವಿಯಾನಿ. ಕುಲಾಗೋತ್ರ ಗೊತ್ತಿಲ್ಲದೆ ಇರೋ ಮಗುನ ಮನೆ ಕರ್ಕೊಂಡು ಹೋಗಕ್ಕಾಗತ್ತಾ? ಇವನು ನಿಮ್ಮ ಹೊಟ್ಟೆಲ್ ಹುಟ್ಟಿದ ಮಗನೇ ಅಲ್ಲ ತಾಯಿ. ಒಬ್ಳೆ ಹೀಗೆ ಎಷ್ಟ್ ದಿನ ಅಂತ ಕಷ್ಟ ಅನುಭವಿಸ್ತೀಯಮ್ಮ? 27 ವರ್ಷದಿಂದ ಹೊಳಿದೇ ಇರೋದು ಈ 2 ವಾರದಲ್ಲಿ ಯಾಕೆ ಇಷ್ಟೊಂದು ಹೊಳಿತಾ ಇದೆ? ಈ ಲಾಕೆಟ್ ನನ್ನ ಹತ್ರ ಇದೆ. ನಿನ್ನ ಹತ್ರ ಹೇಗ್ ಬಂತ ಆ ಲಾಕೆಟ್? ನನಗೆ ಮುರುಡೇಶ್ವರದಲ್ಲಿ ಸಿಕ್ತು ಮಾ. ಅಯ್ಯೋ ದೇವ್ರೆ, ಈ ಚಿತ್ರ ಇಲ್ಲಿಗೆ ಹೇಗ್ ಬಂತು? ಇದನ್ನ ನಾನೇ ನನ್ನ ಕೈಯಾರೆ ಬಿಸಾಕ್ತೀನಿ, ಆಯ್ತಾ? ಅಯ್ಯೋ ದೇವ್ರೆ, ಇದ್ ಮತ್ತೆ ಇಲ್ಲಿಗೆ ಹೇಗ್ ಬಂತು? ಈಶ್ವರಿ ಇದನ್ನ ಬಿಸಾಕ್ತೀನಿ ಅಂತ ತಗೊಂಡ್ ಹೋದ್ಲಲ್ಲ. ನಿಜವಾಗ್ಲೂ ಎಸ್ತೆ ನಾನು. ಇದನ್ನ ಆಚೆ ಬಿಸಾಕಿದ್ರೆ ಯಾರ ಕೈಗಾದ್ರೂ ಸಿಕ್ಬಿಡುತ್ತೆ. ನೋಡಪ್ಪ, ನಮ್ಗ ಲಾಕೆಟ್ ಬೇಕಾಗಿಲ್ಲ, ಅದ್ರ ಅವಶ್ಯಕತೆನೂ ಇಲ್ಲ. ಅದ್ ಕರಗ್ಬೇಕಷ್ಟೇ. ಯಾರು ಎಲ್ಲಿ ಸೇರ್ಬೇಕೋ ಅಲ್ಲೇ ಸೇರ್ಬೇಕು. ನಿಮ್ಮ ಮಗನ ಮನೆ ಇದಲ್ಲ. ಇದು ಮನುಷ್ಯರ ಕೈಯಿಂದ ಆಗೋ ಕೆಲಸ ಅಲ್ಲ ತಾಯಿ. ಇಬ್ರಿಂದ ಮಾತ್ರ ಈ ರೀತಿ ಕೆಲಸ ಮಾಡಕ್ ಸಾಧ್ಯ. ಅವನು ರಾಕ್ಷಸನಾಗಿರ್ಬೇಕು, ಇಲ್ಲ ಅಂದ್ರೆ ಅವನು ದೈವಾಂಶ ಸಂಭೂತನಾಗಿರ್ಬೇಕು. ಸುಳ್ಳು ಸುಳ್ಳು, ಅವನು ನನ್ನ ಮಗ. ಎಲ್ರ ತರಾನೇ ಇದ್ದಾನೆ, ಎಲ್ರ ತರ ನಾರ್ಮಲ್ ಆಗೇ ಇದ್ದಾನೆ. ನನ್ ಮಗ ಇಲ್ಲಿ ಅವನೇ, ಇಲ್ಲಿ ಬಿಟ್ಟು ಎಲ್ಲೂ ಹೋಗಲ್ಲ. ಅವನ್ ನನ್ ಜೊತೆನೆ ಇರ್ತಾನೆ, ಈ ಮನೇಲೇ ಇರ್ತಾನೆ. ಮಾಯ ಒಂದ್ ಮಾತು ಹೇಳ್ತಾ ಇದ್ರು ಮುಂಚೆ, ಹುಚ್ಚಲ್ಲ ಬೆಪ್ಪಲ್ಲ ಶಿವಲೀಲೆ ಅಂತ.
ಹಾಗಾಗಿದೆ ನಿಮ್ ಕತೆ. ಮುಂಚೆ ಆ ಲಾಕೆಟ್ ಹತ್ರ ಮಾತಾಡ್ತಿದ್ರಿ, ಈಗ ಆ ಲಾಕೆಟ್ಟು ಇಲ್ಲ, ನಿಮ್ಮಷ್ಟಕ್ಕೆ ನೀವೇ ಮಾತಾಡ್ತಿದ್ದೀರಾ. ಏನಾಗ್ತಿದೆ ನಿಮ್ಗೆ? ತಮಾಷೆ ಮಾಡೋದ್ ಬಿಟ್ಟು ಸೀರಿಯಸ್ ಆಗಿ ಯೋಚನೆ ಮಾಡ್ಬೇಕಲ್ವಾ? ಡಾಕ್ಟರ್ ಹತ್ರ ಏನಾದ್ರು ಕರ್ಕೊಂಡು ಹೋಗ್ಬೇಕಾ ಅದಕ್ಕೆ? ನನಗ್ ತಲೆ ಕೆಟ್ಟಿದೆ ಅನ್ಸ್ತಾ ಇದೆ ಈಶ್ವರಿ. ಏನೇನೋ ಕಾಣಿಸ್ತಾ ಇದೆ, ಏನೇನೋ ಕೇಳಿಸ್ತಾ ಇದೆ. ಕನ್ಸೋ ನನ್ಸೋ, ನಿಜಾನೋ ಸುಳ್ಳು, ನಂಗೊಂದು ಗೊತ್ತಾಗ್ತಾ ಇಲ್ಲ. ಯಾವುದೋ ಊಟ ಮೆಟ್ಕೊಂಡಿದೆ ಅನ್ಸ್ತಾ ಇದೆ. ಭೂತನೂ ಇಲ್ಲ, ದೆವ್ವನೂ ಇಲ್ಲ. ಏನತ್ಗೆ ನೀವು ಚಿಕ್ಕ ಮಕ್ಳ ಹತ್ರ ದೆವ್ವ ಭೂತ ಅಂತೆಲ್ಲ ಮಾತಾಡ್ತಿದ್ದೀರಲ್ಲ. ನಿಮಗೆ ಸ್ಟ್ರೆಸ್ ಜಾಸ್ತಿ ಆಗಿದೆ ಅಂತ ಅನ್ಸುತ್ತೆ, ಅದಕ್ಕೆ ಹೀಗೆಲ್ಲ ಆಗ್ತಿದೆ. ಹಾಗಾದ್ರೆ ನೆಲದ ಮೇಲೆ ಬಿದ್ದಿರೋದು ನನ್ ಭ್ರಮೆ ಅಂತೀಯಾ? ಇದು ಇಲ್ಲಿಗೆ ಹೇಗೆ ಬಂತು? ಅಂದ್ರೆ ನಿನ್ ಕಣ್ಗೂ ಕಾಣಿಸ್ತಾ ಇದೆ. ಹಾಗಂದ್ರೆ ನನ್ ಕಣ್ಸ್ ಕಾಣ್ತಾ ಇಲ್ಲ? ಕಾಣಿಸ್ತಿದೆ, ಆದ್ರೆ ಯಾಕೆ ಕಾಣಿಸ್ತಿದೆ? ಇದು ನಮ್ ಕಣ್ಣು ಮುಂದೆನೆ ಬೆಂಕಿಲಿ ಕರಗ್ ಹೋಯ್ತಲ್ಲ, ಹೇಗ್ ಬಂತಿಲ್ಲಿಗೆ? ಗೊತ್ತಿಲ್ಲ ಈಶ್ವರಿ, ಖಾಲಿ ಗಾಳಿಲಿ ನನ್ ಕಣ್ಮುಂದೆನೆ ಉದ್ಭವ ಆಗೋಯ್ತು, ಯಾರೋ ಮ್ಯಾಜಿಕ್ ಮಾಡ್ದ ಹಾಗೆ. ಇದೇ ಜಾಗವಿರಬೇಕು, ಸುತ್ತಮುತ್ತಲೂ ಯಾರೂ ಜನರಿಲ್ಲ. ಪಿತಾಶ್ರೀ ಹೇಳಿದ್ದು ಸರಿಯಾಗಿದೆ. ಯಕ್ಷರು ಮಾನವರು ಓಡಾಡುವ ಜಾಗದಲ್ಲಿ ವಾಸಿಸುವುದಿಲ್ಲ. ನಂಬಿಕೆ ಇಟ್ಟು ಯಕ್ಷಮಂತ್ರ ಪಠಿಸುತ್ತೇನೆ. ಮಣಿಭದ್ರ ಯಕ್ಷನಿಗೂ ನಾನು ಗೆಲ್ಲುವುದು ಇಷ್ಟವಿಲ್ಲವೆಂದು ಕಾಣುತ್ತದೆ. ಯಾರದು? ಯಕ್ಷರಾಜ, ನಾನು ಆಮ್ರಪಾಲಿ, ಗಂಧರ್ವ ಲೋಕದ ಮಹಾಮಂತ್ರಿ ಭದ್ರದೇವನ ಮಗಳು. ರಾಜಕುಮಾರನನ್ನು ಅರಸಿ ಭೂಲೋಕಕ್ಕೆ ಬಂದಿದ್ದೇನೆ. ನಿನ್ನ ಸಹಾಯ ಬೇಡಿ ಇಲ್ಲಿಗೆ ಬಂದಿದ್ದೇನೆ. ನಿನ್ನ ನಿದ್ರಾಭಂಗ ಮಾಡಿದ್ದಕ್ಕೆ ಕ್ಷಮೆ ಕೇಳುತ್ತೇನೆ. ಯಕ್ಷರಾಜ, ಈ ಗಂಧರ್ವ ಕನ್ಯೆ ಮಾಡುವ ಪ್ರಣಾಮಗಳನ್ನು ಸ್ವೀಕರಿಸು. ನಿನ್ನ ಸಹಾಯ ನನಗೆ ಬಹಳ ಅಗತ್ಯವಾಗಿದೆ. ನಿನ್ನ ಸಹಾಯವಿಲ್ಲದೆ ನಾನು ರಾಜಕುಮಾರನನ್ನು ಹುಡುಕಲಾರೆ. ಗಂಧರ್ವ ಲೋಕಕ್ಕೆ ಮರಳದಿದ್ದರೆ ನನ್ನ ಇಡೀ ಲೋಕ ದುಷ್ಟ ಧನಂಜಯನ ವಶವಾಗುತ್ತದೆ. ದಯಮಾಡಿ ಸಹಾಯ ಮಾಡು. ಸಹಾಯ ಮಾಡುತ್ತೇನೆ, ಆದರೆ ನನ್ನ ಪರೀಕ್ಷೆಗಳನ್ನ ದಾಟಬೇಕು. ದಾಟುವೆಯಾ? ದಾಟುತ್ತೇನೆ ಯಕ್ಷರಾಜ. ನೋಡೋಣ. ಒಂದ್ ಸೆಕೆಂಡ್ ಅಲ್ಲಿ ಏನೂ ಇರ್ಲಿಲ್ಲ, ಅದೇ ನೆಕ್ಸ್ಟ್ ಸೆಕೆಂಡ್ ಲಾಕೆಟ್ಟು. ನಂಗೇನು ಅರ್ಥ ಆಗ್ತಿಲ್ಲ ಈಶ್ವರಿ, ಯಾರೋ ಮಾಟ ಮಂತ್ರ ಮಾಡಿಸಿದ್ದಾರೆ. ಏನಂತೆ ನೀವು? ಹುಚ್ಚು ಬೆಪ್ಪು ಶಿವಲೀಲ ಎಲ್ಲ ಒಟ್ಟಿಗೆ ಆಗ್ಬಿಟ್ಟಿದೆ ನಿಮ್ಗೆ. ಮಾಟ ಅಂತೆ ಮಂತ್ರ ಅಂತೆ. ಹಾಗಾದ್ರೆ ನನಗ್ ಭ್ರಮೆನಾ?
ಆ ಲಾಕೆಟ್ ನಿನಗೆ ಕಾಣಿಸ್ತಿಲ್ವಾ? ಅಥವಾ ನನ್ ಭ್ರಮೆನಾ ಅದು? ಇಲ್ಲ, ಲಾಕೆಟ್ ಇದೆ, ಕಾಣಿಸ್ತಾ ಇದೆ, ಅಲ್ಲೇ ನೆಲದ ಮೇಲೆ ಬಿದ್ದಿದೆ. ಹೇಗೆ ಈಶ್ವರಿ? ನಮ್ ಕಣ್ಮುಂದೆನೆ ಆ ಲಾಕೆಟ್ ನ ಕರಗಿಸಿದೀವಿ, ಮತ್ತಿಲ್ಲಿ ಹೇಗ್ ಬಂತು? ಯೋಚನೆ ಮಾಡಿ ಅದಕ್ಕೆ. ಈ ತರದ ಪದಕ ಇದು ಒಂದೇನ ಇರೋದು? ಒಂದೇ ತರದ್ 2 ಪದಕ ಇದೆ ತಾನೆ? ಒಂದನ್ನ ಕರಗಿಸಿದ್ವಿ, ಇನ್ನೊಂದಿಲ್ಲಿದೆ. ಹೇಗ್ ಬರಕ್ ಸಾಧ್ಯ ಈಶ್ವರಿ? ಯಾರ್ ತರ್ತಾರೆ ಇದನ್ನ ಮನೆಗೆ? ಬಂದಿದೆ ಅಂದ್ಮೇಲೆ ಅದಕ್ಕೊಂದು ದಾರಿ ಇರುತ್ತೆ. ದಾರಿ ಇದ್ಮೇಲೆ ಅಲ್ಲೊಂದು ಹೆಜ್ಜೆ ಗುರುತಿರುತ್ತೆ. ಆ ಹೆಜ್ಜೆ ಗುರುತು ಯಾರ್ದು ಅಂತ ಕಂಡು ಹಿಡಿದ್ರೆ ಎಲ್ಲ ಗೊತ್ತಾಗುತ್ತೆ. ಇಲ್ಲ ಈಶ್ವರಿ, ಈ ಲಾಕೆಟ್ ಸರಿ ಇಲ್ಲ. ಇದನ್ನ ಎಷ್ಟೊಂದ್ ಸಾರಿ ನಾನೇ ಹೊರಗ್ ಬಿಸಾಕಿದ್ದೀನಿ, ಗುಂಡಿ ತೋಡಿ ಹೂತಾಕಿದ್ದೀನಿ, ಅಕ್ಸಾಲಿಕರ ಹತ್ರ ನಾವೇ ಕೊಟ್ಟು ಕರಗಿಸಿದೀವಿ. ಆದ್ರೂ ಇದು ವಾಪಸ್ ಪ್ರದ್ಯುಮ್ನನ್ ಹತ್ರನೇ ಬರ್ತಿದೆ. ಅದಕ್ಕೊಂದು ಜೀವ ಇದೆ ಅನ್ನೋ ಹತ್ರ ಮಾತಾಡ್ತಿದಿರಲ್ಲ. ಅದಕ್ಕೆ ಇದು ನಾವು ಕರಗಿಸಿದ್ದೆ ಲಾಕೆಟ್ ಅಂತ ಏನ್ ಗ್ಯಾರಂಟಿ? ಇನ್ನೊಂದು ಲಾಕೆಟ್ ಆಗಿರ್ಬೋದಲ್ವಾ? ನೀನೇ ಹೇಳ್ದೆ ಈ ಲಾಕೆಟ್ ಹುಡುಕ್ತಾ ಇರೋರು ಈ ಮನೆಗ್ ತಲುಪೋದು ಕಡಿಮೆ ಅಂತ. ಪ್ರದ್ಯುಮ್ ನಂಗೆ ಮುರುಡೇಶ್ವರದ ಲಾಕೆಟ್ ಸಿಕ್ಕ ಹಾಗೆ ಇಲ್ಲೂ ಸಿಕ್ಕಿರಬಹುದು. ಇಲ್ಲ ಈಶ್ವರಿ, ಇವಳಿಗೆ ಹೇಳಿದ್ರೆ ಪ್ರಯೋಜನ ಇಲ್ಲ. ನನ್ನನ್ನು ಆಡ್ಕೊಳ್ತಾಳೆ ಹೊರತು ಇವಳಿಗೆ ಅರ್ಥ ಆಗಲ್ಲ. ಇವಳಲ್ಲ, ಬೇರೆ ಯಾರ ಹತ್ರನೂ ಇದನ್ನ ಹೇಳಕ್ಕಾಗಲ್ಲ. ಅದಕ್ಕೆ ನೀವೇನೋ ನೋಡ್ಕೊಂಡು ಲಾಕೆಟ್ ಉದ್ಭವ ಆಯ್ತು, ಮಾಟ ಮಂತ್ರ ಅಂತೆಲ್ಲ ಮಾತಾಡ್ತಿದ್ದೀರ. ನನಗನ್ಸುತ್ತೆ ನೀವು ಸರಿಯಾಗಿ ನಿದ್ದೆ ಮಾಡಿಲ್ಲ ಅಂತ. ಲಾಕೆಟ್ ಬಂದಿದೆ ನಿಜ, ಆದ್ರೆ ಅದು ಇದ್ದಕ್ಕಿದ್ದ ಹಾಗೆ ಗಾಳಿಲಿ ಪ್ರತ್ಯಕ್ಷ ಆಯ್ತು ಅಂತ ಹೇಳಿದ್ರೆ ಯಾರು ನಂಬ್ತಾರೆ ಹೇಳಿ? ನೀವು ಲಾಕೆಟ್ ಬಗ್ಗೆ ಯೋಚನೆ ಮಾಡಿ ಮಾಡಿ ಅದೇ ನಿಮ್ ತಲೆಯಲ್ಲಿ ತುಂಬ್ಕೊಂಡ್ಬಿಟ್ಟಿದೆ. ಈ ಮ್ಯಾಜಿಕ್ ಎಲ್ಲ ಸುಳ್ಳು. ಅದಕ್ಕೆ ನೀನ್ ಮಾತಾಡೋದ್ರಲ್ಲೂ ಅರ್ಥ ಇದೆ ಈಶ್ವರಿ. ಪ್ರದ್ಯುಮ್ನನ್ ಯಾರಾದ್ರೂ ಕರ್ಕೊಂಡು ಹೋಗ್ಬಿಡ್ತಾರೆ ಅನ್ನೋ ಭಯ ನನಗೆ. ಭಯ ಅಷ್ಟೇ. ಅದು ನಿಮ್ಮ ಮನಸ್ಸಲ್ಲಿ ದೊಡ್ಡ ರಾಕ್ಷಸ ಆಗಿ ಕೂತಿದೆ. ಅದು ಹೀಗೇನು ಭ್ರಮೆಯಾಗಿ ಬಂದು ನಿಮಗೆ ಕಾಡ್ತಾ ಇದೆ ಅಷ್ಟೇ. ಸ್ವಲ್ಪ ರೆಸ್ಟ್ ಮಾಡಿ ನೀವು. ಈ ಭ್ರಮೆ ಹುಚ್ಚು ಎಲ್ಲ ಕಡಿಮೆ ಆಗತ್ತೆ. ಆಮೇಲೆ ಮಾತಾಡೋಣ. ನಿಂತ್ಕೋ, ಅದನ್ನ ತಗೋಬೇಡ, ಅದಲ್ಲೇ ಇರ್ಲಿ. ಇದನ್ನ ಮನೆಯಿಂದ ಹೊರಗೆ ಬಿಸಾಕ್ತೀರ, ಆದ್ರೆ ಈಗ ಇಲ್ಲೇ ಇರ್ಲಿ ಅಂತ ಹೇಳ್ತಿದ್ದೀರಾ. ತುಂಬಾ ವಿಚಿತ್ರವಾಗಿ ಆಗ್ಬಿಟ್ಟಿದ್ದೀರಾ ಅದಕ್ಕೆ ನೀವು. ಏನಾಗ್ತಿದೆ ನನಗೆ? ಯಾವ್ದು ನಿಜ ಯಾವ್ದು ಸುಳ್ಳು ನಂಗೆ ಏನು ಗೊತ್ತಾಗ್ತಾ ಇಲ್ಲ. ಲಾಕೆಟ್ ಗಾಳಿಲಿ ಪ್ರತ್ಯಕ್ಷ ಆಗುತ್ತೆ ಅಂದ್ರೆ ಏನರ್ಥ? ಅಯ್ಯೋ ದೇವ್ರೆ, ನನ್ನ ತಲೆ ಚಿಟ್ಟು ಹಿಡಿತಾ ಇದೆ. ಹೀಗೆ ಆದ್ರೆ ಹುಚ್ಚಿ ಆಗ್ಬಿಡ್ತೀನಿ ನಾನು. ನನ್ಗೆ ಇವಾಗ್ಲೂ ನಂಬಕ್ಕಾಗ್ತಿಲ್ಲ ಅಪ್ಪ ಹೀಗ್ ಮಾಡಿದಾರಂತ. ನನ್ಗೂ ಅಷ್ಟೇ. ಯಾರ ಮೇಲೆ ಸೆಟ್ ಮಾಡ್ಕೊಂಡ್ರು ಛಾಯಕ್ಕನ್ಗೆ ಏನು ಮಾಡಲ್ಲ ಅನ್ಕೊಂಡಿದ್ದೆ. ದೊಡ್ಡಪ್ಪ ಮಾಡಿರೋ ತಪ್ಪಿಗೆ ಪಾಪ ಆಮ್ರಪಾಲಿ ಪನಿಷ್ಮೆಂಟ್ ತಗೋತಿದ್ದಾಳೆ. ಸಾರಿ ಅಣ್ಣ, ದೊಡ್ಡಪ್ಪನ ಮೇಲೆ ಸಿಟ್ ಮಾಡ್ಕೊಂಡ್ ಮಾತಾಡ್ಬಾರ್ದಿತ್ತು. ದೊಡ್ಡವರೇ ತಪ್ಪು ಮಾಡಿದ್ದಾರೆ ಪುಟಾಣಿ. ನೀನ್ ಮಾತಾಡಿದ್ರು ಮಾತಾಡದೇ ಇದ್ರು ಏನು ವ್ಯತ್ಯಾಸ ಆಗಲ್ಲ. ನಂಗೆ ಆಮ್ರಪಾಲಿ ನೆನ್ಸ್ಕೊಂಡೆ ಎಲ್ರ ಮೇಲೂ ಸಿಟ್ ಬರತ್ತೆ. ನಾನ್ ಎಷ್ಟಲ್ಲ ಹೇಳ್ದೆ ಅವ್ಳ ತಪ್ಪು ಏನು ಇಲ್ಲ ಅಂತ. ಯಾರು ನನ್ ಮಾತೆ ಕೇಳಿಲ್ಲ. ಹೇಳ್ಬಿಡಣ ಮಾಯಿಗೆ ಅಪ್ಪ ಹೀಗ್ ಮಾಡಿದಾರಂತ. ಹೇಳಲ್ಲ ಅಂತ ಅಕ್ಕಂಗ್ ಮಾತು ಕೊಟ್ಟಿದ್ದೀನಿ. ಯಾಕೆ ಮಾತ್ ಕೊಡಕ್ ಹೋದೆ ನೀನು? ಎಲ್ಲರಿಗ್ ಸುಮ್ನೆ ಮಾತ್ ಕೊಡ್ತಾ ಇದ್ರ? ಅಕ್ಕ ಕೇಳಿದಕ್ ನಾನು ಯಾವತ್ತಿಲ್ಲ ಅಂತ ಹೇಳಿದ್ದೀನಿ ನಿನ್ನ. ಅವಳು ಹೇಳೋದು ಸರಿನೇ ಅಲ್ವಾ? ಮನೆ ನೆಮ್ಮದಿ ಹಾಳಾಗತ್ತೆ. ಆಮ್ರಪಾಲಿ ಎಲ್ಲಿದ್ದಾಳೋ ಏನ್ ಮಾಡ್ತಿದ್ದಾಳೋ ಏನು ಗೊತ್ತಿಲ್ಲದೆ ಹೆಂಗಣ್ಣ ನೆಮ್ಮದಿಯಾಗಿರೋದು? ಆದ್ರೂ ಹಾವು ಕಚ್ಚಿದ ಮೇಲೂ ಹೇಗ ಅವ್ರು ಎದ್ದೋದ್ರು? ಎಷ್ಟು ವಿಚಿತ್ರ ಅಲ್ವಾ?
ಅದಲ್ಲದೆ ಅಣ್ಣ ಅವರು ಸತ್ತೋಗಿದ್ದಾರೆ ಅನ್ಕೊಂಡಿದ್ದ. ಅವಳು ಸುತ್ತಮುತ್ತ ನಡೆಯೋದು ಎಲ್ಲ ವಿಚಿತ್ರನೇ. ಅಲ್ವಾ? ಅವ್ರ ಮಾತೆತ್ತಿದ್ರೆ ಗಂಧರ್ವ ಲೋಕ, ಯುದ್ಧ, ಸೇನಾಪತಿ, ಮಯೂರ ಸಿಂಹಾಸನ ಅಂತೆಲ್ಲ ಏನೇನೋ ಹೇಳ್ತಿರ್ತಾರೆ. ಅವಳು ಏನೇನೋ ಹೇಳ್ತಾ ಇರ್ತಾಳೆ. ಅವತ್ತೊಂದಿನ ನಾನು ಏಲಿಯನ್ ಅಂತ ಹೇಳ್ಕೊಂಡ್ಲು. ಅವಳಿಗೆ ಏನು ನೆನ್ಪೇ ಇಲ್ಲ. ಈ ಊರೊಳಗ್ ಹೊಸದು. ಅಣ್ಣ ಅವಳನ್ನ ಪ್ಲೀಸ್ ಕರ್ಕೊಂಬರೋಣ. ಇಲ್ಲ ಪುಟಾಣಿ, ಕರ್ಕೊಂಬರಕ್ಕಾಗಲ್ಲ. ಕರ್ಕೊಂಬರ್ಬೇಕಂದ್ರೆ ಅಪ್ಪನ ವಿಷಯ ಮಾಯಿಗೆ ಹೇಳ್ಬೇಕು. ಹೇಳಲ್ಲ ಅಂತ ಅಕ್ಕನ್ ಮಾತು ಕೊಟ್ಟಿದ್ದೀನಿ. ಹಾಗಾದ್ರೆ ಅವಳಿಗೆ ಏನಾದ್ರೂ ಆಗ್ಲಿ ಅಂತ ಬಿಟ್ಬಿಡ್ತ್ಯಾ? ಇಲ್ಲ ಪುಟಾಣಿ, ಅವ್ರನ್ನ ಹುಡುಕ್ತೀನಿ ನಾನು. ಅವ್ರಿಗೇನು ಆಗಲ್ಲ. ಆಗಕ್ ನಾನ್ ಬಿಡಲ್ಲ. ಹೌದಾ? ನಾನು ಎಲ್ಲಿದ್ದೇನೆ? ಯಾವ ಲೋಕವಿದು? ಇದು ನಾನು ನಿರ್ಮಿಸಿರುವ ಮಾಯಾಲೋಕ. ಇದು ನನ್ನ ಪರೀಕ್ಷೆ. ಯಕ್ಷ ಮಂತ್ರದ ಸಿದ್ಧಿ ಬೇಕಾದಲ್ಲಿ ಇದನ್ನು ದಾಟಬೇಕು. ದಾಟುವೆಯ ಗಂಧರ್ವ ಕನ್ಯೆ? ದಾಟುತ್ತೇನೆ. ಎದುರಿಗೆ ಅಗ್ನಿಯ ನದಿ ಬಂದರೂ ದಾಟುತ್ತೇನೆ. ಅಗ್ನಿಯ ನದಿಯನ್ನು ಬೇಕಾದರೂ ದಾಟಿ ಬಿಡಬಹುದು. ಆದರೆ ಮಣಿಭದ್ರನ ಪರೀಕ್ಷೆ ದಾಟುವುದು ಅಷ್ಟು ಸುಲಭವಲ್ಲ. ಎಷ್ಟೋ ಜನ ದೇವ ಗಂಧರ್ವ ಕಿಂಪುರುಷ ಕಿನ್ನರರು ಪ್ರಯತ್ನಿಸಿದರೂ ಅದು ಸಾಧ್ಯವಾಗದೆ ಸೋತು ತಮ್ಮ ಶಕ್ತಿ ಕಳೆದುಕೊಂಡಿದ್ದಾರೆ. ಶಕ್ತಿ ಕಳೆದುಕೊಂಡರೆ? ಕೆಲವರು ಶಕ್ತಿ ಕಳೆದುಕೊಂಡರು, ಕೆಲವರು ಪ್ರಾಣ. ಭಯವೇಕೆ ಗಂಧರ್ವ ಕನ್ಯೆ? ನಿನ್ನಲ್ಲಿ ನಂಬಿಕೆ ಇಲ್ಲವೇ? ಇದೇ ಯಕ್ಷದೇವ. ರಾಜಕುಮಾರನನ್ನು ತಲುಪಲು ಯಾವುದೇ ಪರೀಕ್ಷೆಯನ್ನು ಎದುರಿಸಲು ನಾನು ಸಿದ್ಧ. ಸರಿ, ಪರೀಕ್ಷೆಯ ಸಮಯ ಈಗ ಶುರುವಾಗಲಿದೆ. ಎದುರಿಗೆ ಕಾಣುವ ದ್ವಾರವನ್ನು ತೆಗೆದರೆ ನನ್ನ ಪರೀಕ್ಷೆ ನಿನಗಾಗಿ ಕಾಯುತ್ತಿದೆ. ಪರೀಕ್ಷೆ ಏನು? ಹಲವಾರು ಪ್ರಶ್ನೆಗಳಿವೆ ಪರೀಕ್ಷೆಯಲ್ಲಿ. ಪ್ರತಿ ಪ್ರಶ್ನೆಯ ಸಮಯ ಬಂದಾಗ ನನ್ನ ಧ್ವನಿ ಕೇಳಿಸುತ್ತದೆ. ಎಲ್ಲ ಪ್ರಶ್ನೆಗಳನ್ನು ದಾಟಿದರೆ ಮಂತ್ರಸಿದ್ಧಿ ನಿನ್ನದಾಗುತ್ತದೆ. ಇಲ್ಲವಾದರೆ ನಿನ್ನ ತಲೆ 1000 ಹೋಳಾಗುತ್ತದೆ. ನಿರ್ಧಾರ ನಿನ್ನದು.